ಕೃಷಿ ದೇಶದ ಸ್ಪರ್ಶಿತ ಯೂಟ್ಯೂಬ್ ಕಳಿಸ್ತೀನಲ್ಲ ಲಿಂಗೈಕ್ಯ ಗುರುಮಾಂತ ಮಹಾಸ್ವಾಮಿಯವರ ಪುಣ್ಯಾರ ನಿಮಿತ್ತವಾಗಿ ನಮ್ಮ ಕೃಷಿ ದೇಶ ಸೇವಾ ತರುಣ ಸಂಘದ ವತಿಯಿಂದ ಊರಿನ ಎಲ್ಲ ಸಮಸ್ಯೆಗಳ ಸಾಕ್ಷೀಭೂತವಾಗಿ ಪುಣ್ಯಾರಾಧನೆ ಮಾಡುವಂಥ ಕಾರ್ಯಕ್ರಮದಲ್ಲಿ ವಿಶೇಷವಾದ ಕಾರ್ಯಕ್ರಮ ಹಮ್ಮಿಕೊಂಡು ಜನಹಿತ ಕಾರ್ಯಕ್ರಮ ಹಮ್ಮಿಕೊಂಡಂಥ ಇವತ್ತಿನ ಕಾರ್ಯಕ್ರಮ ಭಾಗಿ ಅಂತ ನಮ್ಮ ಕೊಪ್ಪಳದ ಲೈನ್ಸ್ನ ವೈದ್ಯಾಧಿಕಾರಿಗಳೇ ನಮ್ಮೂರಿನ ಯಾವತ್ತೂ ನಮ್ಮ ಕೃಷಿ ದೇಶ ಸೇವಾ ತರುಣ ಸಂಘದ ಎಲ್ಲ ಪದಾಧಿಕಾರಿಗಳೇ ಮಹಾಜನಗಳೇ ಮಾಡ್ತೇವೆ. ಸಂತೋಷ ಸಮಾರಂಭ ಇವತ್ತು ಅಜ್ಜವ್ರು ಪುಣ್ಯತಿಥಿ ಮಾಡ್ತೀವಿ, ಸೋಮವಾರ ಪುಣ್ಯತಿಥಿ ಮಾಡಿ ಉತ್ಸವ ಮಾಡಿ ಊಟ ಮಾಡಿ ಹೋಗೋಕ್ಕಿಂತ ನಮ್ಮ ಕೃಷಿ ಸೇವಾ ತರುಣ ಸಂಘದವರು ನಮ್ಮ ಹುಡುಗರು ಭಾಳ ವಿಶೇಷವಾದ ಆಸಕ್ತಿ ವಹಿಸಿ ನಮ್ಮ ಜನಕ್ಕೆ ಎಲ್ಲ ಜನಕ್ಕೆ ಏನಾದ್ರು ಉಪಯೋಗ ಅದ ಅನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮ ಹಮ್ಮಿಕೊಂಡಾರೆ. ರಕ್ತದಾನ ಶಿಬಿರ, ನೇತ್ರ ತಪಾಸಣಾ ಶಿಬಿರ, ಮುಂದೆ ಅವ್ರಿಗೆಲ್ಲ ಮುಂದೆ ಏನೇನು ಅವಕ್ಕೆಲ್ಲ ಕಾರ್ಯ ಹಮ್ಮಿಕೊಂಡು ಜನಹಿತ ಕಾರ್ಯ ಮಾಡ್ತಕ್ಕಂಥ ಒಂದು ವಿಶೇಷವಾದಂಥ ಸಮಾರಂಭವನ್ನು ನಮ್ಮ ಹವ್ಯಾಸಿ ನಮ್ಮ ಕೃಷಿದೇಶ್ವರ ಸಮಿತಿಯವರು ಮಾಡಿಕೊಂಡಿದ್ದಾರೆ. ಇದು ಭಾಳ ಸಂತೋಷ ಸಮಾರಂಭ. ಯಾಕಂದ್ರೆ ಜೀವನದೊಳಗೆ ಒಂದು ಕೈಲಿ ನಡೀತಾ, ಒಂದು ಕಾಲಿಲ್ಲ ನಡೀತಾ, ಕಣ್ಣಿಲ್ಲ ಜಗತ್ತು ಶೂನ್ಯ, ಕಣ್ಣಿಲ್ಲ ಅಂದ್ರೆ ಜಗತ್ತು ಶೂನ್ಯ. ಸರ್ವೇಂದ್ರಿಯಾಣಂ ನಯನಃ ಪ್ರಧಾನಂ. ನಮ್ಮ ದೇಹದ ತಕ್ಕ ಎಲ್ಲ ಅವಯವಗಳಿಗಿಂತ ಕಣ್ಣ ಬಹಳ ಮುಖ್ಯ. ಕಣ್ಣಿಲ್ಲ ಅಂದ್ರೆ ಇತುರಾಟ ಸತ್ರುವಾಟ. ಅದಕ್ಕಂಥ ದೃಷ್ಟಿಯಿಂದ ನಮ್ಮ ಕೃಷಿ ಸೇವಾ ತರುಣ ಸಂಘದವರು ಭಾಳ ವಿಚಾರ ಮಾಡಿ ಏನಾರು ಈ ಕಾರ್ಯಕ್ರಮ ಮುಖಾಂತರ ಏನೋ ಜನಹಿತ ಕಾರ್ಯಕ್ರಮ ಮಾಡೋ ಉದ್ದೇಶ ಇಟ್ಟುಕೊಂಡು ಈ ಕಾರ್ಯಕ್ರಮ ಮಾಡ್ತಿದ್ದಾರೆ. ಈಗ ನೇತ್ರ ತಪಾಸಣೆ ಕೊಪ್ಪಳಿಂದ ಬಂದಿದ್ದಾರೆ, ಯಾರ ಕಣ್ಣು ಪರಿ ಬಂದದವು, ಚಶ್ಮಾ ಬಂದವು, ಏನು ಎಲ್ಲ ತಪಾಸಣೆ ಮಾಡಿ ನಿಮ್ಮ ಕಣ್ಣು ನಿಚ್ಚುಳ ಕಾಣಬೇಕು. ಯಾಕಂದ್ರೆ ಇಲ್ಲ ಸಾಪ್ ಅಂದಾರಿಗೆ ಆಗಿತ್ತು. ನೀವೆಲ್ಲ ಕಣ್ಣು ಮಂದಾದ್ರೆ ಕಣ್ಣು ಪರಿ ಬಂದ್ರೆ ಸುಮ್ಮನೆ ಸಾಪ್ ಅಂತಾರೆ ಗೊತ್ತಾಗೋದು ನಿಮ್ಗೆ ತೆಗ್ ಯಾವ್ದು ದಿಗ್ಗ ಯಾವ್ದು. ಅದಕ್ಕಂಥ ದೃಷ್ಟಿಯಿಂದ ನಮ್ಮ ಕೃಷಿ ಸೇವಾ ತರುಣ ಸಂಘದವರು ಭಾಳ ವಿಶೇಷವಾದ ಆಸಕ್ತಿ ವಹಿಸಿ ಏನಾರು ಜನಹಿತ ಕಾರ್ಯ ಮಾಡುವ ಉದ್ದೇಶದಿಂದ ಈ ನೇತ್ರ ತಪಾಸಣಾ ಶಿಬಿರ ಏರ್ಪಾಡು ಮಾಡಿದ್ದಾರೆ. ಭಾಳ ಸಂತೋಷ ಸಮಾರಂಭ. ಬಹಳ ಜನ ಇದು ಉಪಯೋಗ ಆಗಲಿ, ಚಲೋ ಆಗಲಿ, ಅಧ್ಯಯನ ಆಶೀರ್ವಾದದಿಂದ ಎಲ್ಲರ ಕಡೆ ಸ್ವಚ್ಛ ಆಗಲಿ, ನಿಚ್ಚುಳಾಗಲಿ, ಚಲೋ ಆಗಲಿ, ಒಳ್ಳೆಯದಾಗಲಿ. ಅವ್ರ ತಪಶಕ್ತಿಯಿಂದ ಇಲ್ಲಿ ಬಂದಂಥ ಎಲ್ಲ ನೇತ್ರ ದೋಷ ಬಂದಂಥ ಎಲ್ಲ ಜನಗಳು ನಮ್ಮ ಡಾಕ್ಟ್ರ್ ಬಂದಿದ್ದಾರೆ, ತಪಾಸಣೆ ಮಾಡಿ ಅವ್ರು ಏನು ಎಲ್ಲ ಚಿಕಿತ್ಸೆ ಮಾಡಿ ಎಲ್ಲ ಮಾಡಿ ಸ್ವಚ್ಛ ಕಾಣಬೇಕು, ಸ್ವಚ್ಛವಾಗಿ ಕಾಣಬೇಕು. ಇದಾಗಲೇ ನಮಗೆ 80 ವರ್ಷ. ನಾನು ಚಶ್ಮಾ ಹಾಕೋದಿಲ್ಲ, ನಾನು ಸ್ವಚ್ಛ ಕಾಣ್ತು. ನಮ್ಮ ಕಣ್ಣು ಏನಿಲ್ಲ, ಸ್ವಚ್ಛ ಕಾಣ್ತು ನಮ್ಮ ಕಣ್ಣಿದಾಗ. ಈಗಲೇ 80 ವರ್ಷ ನನಗೆ. ಅದಕ್ಕಂಥದ್ದು ನಿಮ್ಮ ಕಣ್ಣು ಹಂಗಾಗಲಿ, ಚಲೋ ಆಗಲಿ, ದೃಷ್ಟಿ ಚೆನ್ನಾಗಿರಲಿ, ನಮ್ಮ ದೃಷ್ಟಿ ಚೆನ್ನಾಗಿರಲಿ, ದೋಷ ಚೆನ್ನಾಗಿ. ದೃಷ್ಟಿ ದೋಷ ಬರಬಾರ್ದು. ದೃಷ್ಟಿ ಯಥಾದೃಷ್ಟಿ ತಥಾ ಸೃಷ್ಟಿ, ಯಥಾದೃಷ್ಟಿ ತಥಾ ಸೃಷ್ಟಿ. ನಮ್ಮ ದೃಷ್ಟಿ ಆಗಿರ್ತದೆ, ಸೃಷ್ಟಿ ಜಗತ್ತಿನ ಸೃಷ್ಟಿ ಆಗಿರ್ತದೆ. ಅದಕ್ಕಂಥ ದೃಷ್ಟಿಯಿಂದ ದೃಷ್ಟಿ ಚೆನ್ನಾಗಿರ್ಬೇಕು, ಮನಸ್ಸು ಚೆನ್ನಾಗಿರ್ಬೇಕು, ಭಾವನೆ ಚೆನ್ನಾಗಿರ್ಬೇಕು, ಅಂದರೆ ಎಲ್ಲ ಒಳ್ಳೆಯದಾಗ್ತದೆ. ಸೂರ್ದಾಸ್ ಅಂತೇಳಿ ಅವನಿಗೆ ಸುಮಾರು 25 ವರ್ಷ ಮನಸ್ಸು ವಿಕಾರ ಇತ್ತು. ಅವನದೆಲ್ಲ ಮನಸ್ಸು ಭಾಳ ವಿಕಾರ ಇತ್ತು. ವಿಕಾರ ಆಗಿ ಕಣ್ಣು ತಾನ ಕಳ್ಕೊಡ್ತಾನೆ. ಕಣ್ಣನ್ನು ಸ್ವಲ್ಪ ಕಾಮ ವಿಕಾರ ಜಾಸ್ತಿ ಇತ್ತು. ಒಂದು ಸಾವುಕಾರನ ಸ್ವಚ್ಛ ನೀರಿಗೆ ಹೊಂಟಿದ್ದು. ಆಕಿಂದ ಹೋಗಿ ಸೀದಾ ಅಮ್ಮ ಹೋದ್ಲು, ನೀರು ಸೇರ್ಕೊಂಡು ಮನೆಗೆ ಒಳಗೆ ಸೀದಾ ಹಿಂದೆ ಹೋದ ಸೀದಾ ಮನೆಗೆ ಸೀದಾ ಒಳಗೆ ಹೋಗ್ಬಿಟ್ಟು ಅವ್ರ ಮನೆಗೆ ಒಳಗೆ. ಅಂದ್ರೆ ಕಾಮಾತುರಾಣಂ ನಭಯಾಮ್ ನಲಜ್ಜಾಮ್. ಹೀಗೆ ಹೋದ. ನೋಡಿದ ಹೋಗೋ ಬಂದ ಅವ್ರು ಸಾವುಕಾರ ಕಟ್ಟಿ ಮಕ್ಕಳು ನೋಡಿದ. ಭಾಳ ಚಲೋ ಎಣ್ಣೆ ಬಾರ್ಕೊಂಡು ತಯಾರು ಮಾಡಿರ್ತವ. ಬಂದು ಸೀದಾ ಒಳಗೆ ಹೋಗ್ಬಿಟ್ಟವ. ಆ ಸಾವುಕಾರ ಸ್ವಚ್ಛಿಂದ ಒಳಗೆ ಹೋಗ್ಬಿಟ್ಟ. ಅವ ಒಳಗೆ ಹೋಗಿ ಸಾವುಕಾರ ಹೊಡೆದ ಎಷ್ಟು ಹೊಡೆದಂದ್ರೆ ನುಗ್ಗು ಹೊಡೆದು ಬಿಟ್ಟ. ಅವ ಏನು ಮಾಡಿದ ಸೂರ್ದಾಸ, ಹೊಡಿ ಇದಕ್ಕೆ ಹೊಡಿ ಅಂತಂದ. ಇದಕ್ಕೆ ನಾಚಿಕೆ ದೇಹಕ್ಕೆ. ಈ ಕಣ್ಣು ಒಳ್ಳೆ ದೇವರು ಯಾಕೆ ಕಣ್ಣು ಕೊಟ್ಟಾನ? ಒಳ್ಳೇದು ನೋಡಪ್ಪ, ಒಳ್ಳೇದು ಮಾಡಂತ, ಒಳ್ಳೆ ದೃಷ್ಟಿ ಇರಲಿ, ಒಳ್ಳೆ ವಿಚಾರ ಇರಲಿ, ಒಳ್ಳೇದು ನೋಡು. ಭದ್ರಂಕರ್ಣೆ ವಿಸ್ತೃಣಿ ಯಾಮ ದೇವಾಹ ಬದ್ಧ ಮಿಶ್ರೇ ರಂಗಿ ಸುಟ್ಟು ಮಾಂಸಸ್ತನು ವಿಷಯ ದೇವಹಿತವು. ನಾವು ನೋಟ ಚೆನ್ನಾಗಿರ್ಬೇಕು, ನಾವು ನೋಡ್ತಾ ಇರಬೇಕು. ನಮ್ಮ ಕಣ್ಣುಗಳು ಕಿವಿಗಳು ಒಳ್ಳೇದು ಕೇಳಬೇಕು, ಒಳ್ಳೇದು ಮಾಡಬೇಕು. ಅದಕ್ಕಂಥ ದೃಷ್ಟಿ ದೇವ್ರು ಕಣ್ಣು ಕೊಟ್ಟದ, ಕಿವಿ ಕೊಟ್ಟ, ಎಲ್ಲ ಕೊಟ್ಟದ, ಒಳ್ಳೇದಾಗಬೇಕು. ಮುಂದೆ ಸಾವುಕಾರ ಹೊಡೆದ ಹೇಳಿದವರು, ಸ್ವಾಮಿ ಯಾಕೆ ಹೊಡಿತೀರ ಅವ್ರನ್ನ? ನಮ್ಮೂರು ರಾಯರ ಮನೆಯವರು ಅವ್ರು ಇಂಥವ್ರು ಒಂದೆಲ್ಲ ಮಾಡಿ ಏನು ಹೇಳ್ಕೊಡ ಹೊಡಿ ಅಂತ ಸಾವುಕಾರ ಹೊಡೆದು ಕೈ ಬಿಟ್ಟ. ಕಡೆಗೆ ಬಂದವ ಏನು ಮಾಡಿ ಸೂರ್ಯದಾಸ, ಈ ಕಣ್ಣಿನ ಮನಸ್ಸು ಕೆಟ್ಟೋತು. ಅದಕ್ಕೆ ಕಣ್ಣು ಬೇಡ ಅಂದವ. ಹೋಗಂದು ಇಬ್ಬರಿಗೆ ತೋಟಕ್ಕೆ ಒಂದು ಮುಳು ತೊಗೊಂಡು 2 ಕಣ್ಣು ಕಿತ್ತಕೊಂಡ್ಬಿಟ್ಟವ. 2 ಕಣ್ಣು ಕಿತ್ಕೊಂಡ್ಬಿಟ್ಟು ತಾನವ. ಅದಕ್ಕೆ ದೃಷ್ಟಿ ಚೆನ್ನಾಗಿರ್ಬೇಕು ನಮ್ಮದು. ಯಥಾದೃಷ್ಟಿ ತಥಾ ಸೃಷ್ಟಿ. ದೃಷ್ಟಿ ಭಾಳ ಚೆನ್ನಾಗಿರ್ಬೇಕು. ಮುಂದೆ ಇಷ್ಟ ಮಾಡಿ 25ನೇ ವಯಸ್ಸಿಗೆ 25ನೇ ವಯಸ್ಸೊಳಗೆ ಮುಂದೆ 90 ವರ್ಷದಾಗ ಇದ್ದವ. 90ನೇ ವಯಸ್ಸಿಗೆ ಒಂದು ಭಕ್ತಿ ಮೇಲೆ ಕೃಷ್ಣ ಪರಮಾತ್ಮ ಅವನಿಗೆ ದರ್ಶನ ಕೊಟ್ಟ. ಕೃಷ್ಣ ಪರಮಾತ್ಮ 90ನೇ ವಯಸ್ಸಿಗೆ 25ನೇ ವಯಸ್ಸಿಗೆ ಕಣ್ಕ ಕೊಟ್ಟ. 90 ವರ್ಷ ಕೃಷ್ಣನ ಧ್ಯಾನ ಮಾಡಿದ. 90ನೇ ವಯಸ್ಸಿಗೆ ಕೃಷ್ಣ ಪರಮಾತ್ಮ ದರ್ಶನ ಕೊಟ್ಟು ಏನು ಬೇಕು ಕೇಳಪ್ಪ ಅಂದ.
ಏನು ಮಾಡಿ ಸದಾಕಾಲ ನಿನ್ನ ಧ್ಯಾನ, ಸದಾಕಾಲ ನಿನ್ನ ಧ್ಯಾನ ಕೊಟ್ಬಿಡ್ಬ. ದುಃಖಮೇ ಸುಮರನ ಕರೆ ಸುಖಮೇ ಕರೆ ಜೋ ಸುಖಮೇ, ಸದಾಕಾಲ ನಿನ್ನ ಧ್ಯಾನವನ್ನು ಮಾತ್ರ ಏನು ಕೊಟ್ಬೇಡ. ಅಲ್ಲೋ ನೀವು ಕಣ್ಣು ಕಳ್ಕೊಂಡು ಎಷ್ಟು ವರ್ಷ ಆಯ್ತು, 25 ಕಣ್ಣು ಕಳ್ಕೊಂಡ್ಯಾ, ಕಣ್ಣು ಕೇಳಿ ಕೊಡ್ತೀನಿ ಅಂತ. ಆ ಕಣ್ಣ ಬೇಡ ನನಗಂತ. ರಾಜ್ಯ ಕೇಳು, ಸಾಮ್ರಾಜ್ಯ ಕೇಳು, ಎಲ್ಲ ಕೊಡ್ತೀವಿ, ಏನು ಬೇಡ. ನಾ ಜೀವಂತ ಸದಾ ನಿನ್ನ ಧ್ಯಾನ ಮಾತ್ರ, ನಿನ್ನ ಧ್ಯಾನ ಒಂದು ಶಕ್ತಿ ಕೊಟ್ಟರು ಏನು ಬೇಡತ್ತಂತ. ಅದಕ್ಕಂಥದ್ದು ದೇವ್ರು ಕಣ್ಣು ಕೊಟ್ಟದ, ಕಿವಿ ಕೊಟ್ಟದ, ಬಾಯಿ ಕೊಟ್ಟದ, ಮೂಗು ಕೊಟ್ಟದ, ಎಲ್ಲ ಕೊಟ್ಟದ ನಮಗೆಲ್ಲ. ಇದು ಸತ್ಪಾತ್ರಕ್ಕೆ ಒಳ್ಳೇದಕ್ಕೆ ಮಾತ್ರ ಉಪಯೋಗ ಆಗ್ಬೇಕು, ಒಳ್ಳೇದಕ್ಕೆ ಆಗ್ಬೇಕು. ಈಗ ನಮ್ಮ ತರುಣ ಸಂಘದವ್ರು ಕರ್ಸ್ಯಾರ ನಿಮ್ಮನ್ನೆಲ್ಲ, ಡಾಕ್ಟರ್ನ ಕರ್ಸ್ಯಾರ. ಯಾರು ಕಣ್ಣಿ ಪರಿಮ ಐತಿ, ಯಾರು ದೋಷ ಐತಿ, ಯಾರು ಚಶ್ಮ ಬಂದವು, ಯಾರು ಕಣ್ಣು ಪರಿಮ ಐತಿ, ಎಲ್ಲ ನೋಡ್ಲಿಕ್ಕೆ ನಮ್ಮ ತರುಣ ಸಂಘ ಭಾಳ ಆಸಕ್ತಿ ಕೆಲಸ ಮಾಡ್ಲಿಕ್ಕಿರ್ತಾರೆ. ಅಜ್ಜನ ಪುಣ್ಯತಿಥಿ ಕಾರ್ಯಕ್ರಮ, ಇದು ಪುಣ್ಯದ ಕೆಲಸ ಮಾಡಬೇಕು. ಪುಣ್ಯತಿಥಿ ಅಂದ್ರೇನು? ಅಜ್ಜ ಸ್ಮರಣೆ ಮಾಡಿದ್ರು, ಅವ್ರು ಧ್ಯಾನ ಮಾಡಿದ್ರು, ಅದ್ರ ಜೊತೆಗೆ ಏನಾದ್ರು ಪುಣ್ಯ ಕೆಲಸ ಮಾಡಿದ್ರು. ಇದು ಪುಣ್ಯ ಕೆಲಸ ಮಾಡ್ತಕ್ಕಂಥ ಕಾರ್ಯಕ್ರಮ. ನಮ್ಮ ಮ್ಯಾಗೇರಿ ಒಳಗೆ ಎಲ್ಲ ಭಕ್ತಿವಂತರು, ಅಜ್ಜನ ಮೇಲೆ ಭಾಳ ಭಕ್ತಿ ಇರ್ತಂಥ ಜನ, ಇಡೀ ಊರು ಜನ. ಬಹುತೇಕ ಇವರ ಅಲ್ಲಾದವ್ರು ಯಾರಿಲ್ಲ. ಇಡೀ ಒಂದ ಟೈಪು, ಒಂದ ಬುದ್ಧಿ, ಒಂದ ವಿಚಾರ, ಒಂದ ಭಕ್ತಿ ನಮ್ಮೂರೊಳಗೆ, ಬೇರೆ ಇಲ್ಲ, ಏನಿಲ್ಲ ಇಲ್ಲ. ಅದಕ್ಕಂಥ ದೃಷ್ಟಿಯಿಂದ ನಮ್ಮ ಮ್ಯಾಗೇರಿ ಒಳಗೆ ನಮ್ಮ ಕೃಷಿ ದೇವತರು ಅಜ್ಜರ ಪುಣ್ಯದ ನಿಮಿತ್ತವಾಗಿ ಒಳ್ಳೆ ಕಾರ್ಯಕ್ರಮ ಹಂಚ್ಕೊಂಡಾರ. ಒಳ್ಳೇದಾಗಲಿ, ಚಲೋ ಆಗಲಿ. ಸಮಯ ಭಾಳ, ಇದು ಭಾಷಣ ಕಾರ್ಯಕ್ರಮ ಅಲ್ಲ. ಹಾಂ ನೋಡ್ರಿ ಎಷ್ಟು ಚೆನ್ನಾಗಿ, ಎಷ್ಟು ತೀವ್ರ ಮಾಡ್ಕತಿ. ಇವತ್ತೇನು ಚೆಕಪ್ ಮಾಡ್ತಾರೆ ನಿಮ್ದೆಲ್ಲ, ನಾಳೆ ಆಪ್ರೇಷನ್ ಮಾಡ್ತಾರೆ. ನಾಳೆಗೆ ನಿಮ್ಮ ಕಣ್ಣು ಕಾಣ್ಬೇಕಲ್ಲ, ಚಲೋ ಆಗ್ಬೇಕಲ್ಲ ನಿಮಗೆಲ್ಲ. ಅದಕ್ಕೆ ಪುಣ್ಯತಿಥಿ ಕಾರ್ಯಕ್ರಮ, ಪುಣ್ಯ ಕಾರ್ಯಕ್ರಮ ಮಾಡಬೇಕು, ಒಳ್ಳೆಯದು ಮಾಡಬೇಕು. ಅದಕ್ಕಂಥ ದೃಷ್ಟಿ ನಮ್ಮ ಕೃಷಿ ಸೇವಾ ತಂದ್ರೆ ಒಳ್ಳೆಯ ಕೆಲಸ ಇಟ್ಟು ಮಾಡ್ಯಾರ. ಇವತ್ತು ತಪಾಸಣೆ, ನಾಳೆಗೆ ಆಪ್ರೇಷನ್. ನಾವು ಇಷ್ಟು ಬೇಗ ಯಾವ್ದು ಎಲ್ಲಿ ಮಾಡ್ತಾರೆ? ನೀವು ಅಲ್ಲಿವಾದ ಎಲ್ಲಿ ಮಾಡೋದಿಲ್ಲ. ಅದಕ್ಕಂಥ ದೃಷ್ಟಿಯಿಂದ ಅಜ್ಜನ ಪುಣ್ಯದ ನಿಮಿತ್ತವಾಗಿ ಪುಣ್ಯ ಕೆಲಸ ಮಾಡಕತ್ತಾರೆ. ಒಳ್ಳೇದಾಗಲಿ. ಎಲ್ಲರ ಕಣ್ಣು ಏನು ಮಂದಾಗ್ಯಾವಲ್ಲ, ಸ್ವಚ್ಛ ಕಾಣಕತ್ತೆ. ನಮ್ಗೆ ಹ್ಯಾಂಗೆ ಕಂಡು ಹಂಗೆ ಕಾಣಿ ನೀವು. ನಾನು ಇವತ್ತಿಗೆ 80 ವರ್ಷ ಚಶ್ಮನ ಹಾಕಿಲ್ಲ. ನಾನು ಏನು ಮಾಡಿಲ್ಲ. ದೃಷ್ಟಿ ಚೆನ್ನಾಗಿರ್ಬೇಕು, ಮನಸ್ಸು ಚೆನ್ನಾಗಿರ್ಬೇಕು, ಭಾವನೆ ಚೆನ್ನಾಗಿರ್ಬೇಕು. ಅದು ನಮ್ಮ ಇಂದ್ರಿಯಗಳು ಏನೇನು ರಿಪೇರಿ ಬರೋಂಗಿಲ್ಲ. ನಮ್ಮ ದೃಷ್ಟಿ ಚೆನ್ನಾಗಿ ರಿಪೇರಿ ಬರ್ತಾವಲ್ಲ, ಕಣ್ಣು ಕಿವಿ ಎಲ್ಲ ರಿಪೇರಿ ಬರ್ತಾವೆ, ಬುದ್ಧಿ ರಿಪೇರಿ ಬರ್ತದೆ. ಅದಕ್ಕಂಥ ದೃಷ್ಟಿಯಿಂದ ಇದು ಭಾಷಣ ಕಾರ್ಯಕ್ರಮ ಅಲ್ಲ. ಮುಂದೆ ಕಾರ್ಯಕ್ರಮ ಚಲೋ ಆಗ್ಬೇಕು. ಭಾಷಣ ಕಾರ್ಯಕ್ರಮ 1 ತಾಸು ಗಟ್ಟಲೆ ಮಾತಾಡ್ಬೋದು. ಅದಕ್ಕಂಥ ದೃಷ್ಟಿಯಿಂದ ಅಜ್ಜನ ಪುಣ್ಯದ ನಿಮಿತ್ತವಾಗಿ ವಿಶೇಷ ಒಂದು ಕಾರ್ಯಕ್ರಮ ಕೊಟ್ಟಿದ್ದಾರೆ. ಈ ನಿಮಿತ್ತವಾಗಿ ಎಲ್ಲರ ಕಡೆ ಸ್ವಚ್ಛ ಆಗಲಿ, ಒಳ್ಳೆಯದಾಗಲಿ, ಸುಳ್ಳದಾಗಲಿ. ಇವತ್ತು ಟೆಸ್ಟು, ನಾಳೆಗೆ ಆಪ್ರೇಷನ್ನು. ನಿಮ್ಮ ಕಣ್ಣು ಚಲೋ ಆಗಲಿ, ಒಳ್ಳೆಯದಾಗಲಿ. ಅಜ್ಜನ ಆಶೀರ್ವಾದದಿಂದ ಎಲ್ಲರ ಕಡೆ ಪ್ರಕಾಶಮಾನವಾಗಿ ಈ ಜೀವಂತರವಾಗಿ ಈ ಜೀವಂತರ ತನಕ ನಿಮ್ಮ ಮಗನ ಕಣ್ಣು ಪ್ರಕಾಶವಾದ ಸ್ವಚ್ಛ ಕಾಣಲಿ ಅಂತ ಉದ್ದೇಶವಂತಿಂದ ಇವತ್ತು 2 ಮಾತು ಹೇಳಿ ಗುರುಮಾಂತೇಶ ಕಲಿಸಿದ್ದೇನೆ. ಎಲ್ಲರಿಗೆ ಅಂತ ಶಕ್ತಿ ಕೊಂಡು ಸ್ವಚ್ಛ ಕಣ್ಣು ಕಾಣಲು ಮಾಡಿ ಮತ್ತೊಬ್ಬ ಶುಭದ ಹಾರೈಸಿ ನನ್ನ ಮಾತು ಮುಗಿಸ್ತೇನೆ.